ನಮಸ್ತೆ ಫ್ರೆಂಡ್ಸ್, ಸವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕಾಲ್ ಸೊಪ್ಪು. ನಾನು ಅಕ್ಕನ ಊರಿಗೆ ಹೋಗಿದ್ದೆ. ಅಲ್ಲಿ ಅವ್ರ ಮನೆಯಲ್ಲಿ ಈ ರೀತಿಯಾದ ಕಾಲ್ ಸೊಪ್ಪನ್ನು ಮಾಡ್ತಿದ್ರು. ಅದರಿಂದ ಅವ್ರ ಮನೇಲಿ ಮಾಡಿರುವಂತಹ ಕಾಲ್ ಸೊಪ್ಪಿನ ರೆಸಿಪಿನ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಇದು ಮೇಕೆ ಕಾಲುಗಳು 4 ಕಾಲುಗಳನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಚಾಕುವಿನಿಂದ ಒರೆದು ಈ ರೀತಿಯಾಗಿ ಸ್ವಲ್ಪ ಬೆಳ್ಳಗೆ ಮಾಡಿಕೊಂಡು ನಂತರ ಉದ್ದ ಇರೋಂಥ ಕಾಲುಗಳನ್ನು ಅರ್ಧ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇವಾಗ ಮಸಾಲೆ ಸೊಪ್ಪಿಗೋಸ್ಕರ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 4 ಹಸಿಮೆಣಸಿನ್ಕಾಯಿಗಳನ್ನ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಅದನ್ನು ರುಬ್ಕೊಳ್ತಿದ್ದಾರೆ. ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ 2 ಈರುಳ್ಳಿನ ರುಬ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ತಿದ್ದಾರೆ. 2 ನಿಮಿಷ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕ್ಕೊಂಡು ಅದನ್ನು 30 ನಿಮಿಷ ಫ್ರೈ ಮಾಡಿದ್ದಾರೆ. ಈಗ ಹುರಿದು ರುಬ್ಬಿದಂಥ ಮಸಾಲೆನೂ ಕೂಡ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿ ಇದಕ್ಕೆ ಅರಿಶಿನ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ನಂತರ ಈಗ ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಈ ಕಾಲು ಸೊಪ್ಪು ಹುಷಾರಿಲ್ಲದೆ ತುಂಬ ಸುಸ್ತಾಗಿರೋ ಅಂಥವ್ರಿಗೆ ಒಳ್ಳೆ ಸೂಪ್ ಇದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದಾರೆ. ಬೇಯಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 2 ಟೊಮೊಟೊನ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿರೋಂಥದ್ದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಅರ್ಧ ಸ್ಪೂನು ಚಿಲ್ಲಿ ಪೌಡರ್, ಯಾಕಂದರೆ ಪೆಪ್ಪರ್ ಪೌಡರ್ ಇದಕ್ಕೆ ಜಾಸ್ತಿ ಹಾಕೋದ್ರಿಂದ ಚಿಲ್ಲಿ ಪೌಡರ್ನ ಕಡಿಮೆ ಹಾಕ್ಕೊಂಡಿದ್ದಾರೆ. ನಂತರ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಮಗೆ ಎಷ್ಟು ತೆಳು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇಲ್ಲಿ 4 ಲೋಟದಷ್ಟು ನೀರನ್ನು ಮೊದಲ ಸರಿ ಹಾಕ್ಕೊಂಡ್ಬಿಟ್ಟು ಇದನ್ನು 8-10 ಸರಿ ಕೂಗಿಸ್ಕೊಳ್ಬೇಕು. ಕಾಳುಗಳು ಹೇಗೆ ಬೆಂದಿರಬೇಕು ಅಂದರೆ ಆ ಸ್ಕಿನ್ನೆಲ್ಲ ಕಾಲಿಂದ ಬಿಟ್ಕೊಂಡು ಚೆನ್ನಾಗಿ ಬಂದ್ಬಿಟ್ಟಿರಬೇಕು, ತಿನ್ನೋಕ್ಕಾಗಬೇಕು. ಅಷ್ಟು ಮಟ್ಟಿಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಇವಾಗ ಸೂಪ್ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದಾರೆ. ನಂತರ ಮತ್ತೆ ಇದು ಗಟ್ಟಿ ಅಂತ ಅನಿಸಿದ್ರೆ ಎಷ್ಟು ನಮಗೆ ತೆಳು ಬೇಕು, ಸೂಪ್ ತೆಳು ಇದ್ರೇ ಚೆಂದ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಉಪ್ಪು ಅಥವಾ ಮೆಣಸು ಪುಡಿ ಬೇಕು ಅಂತಂದರೆ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ತೆಳು ಇದೆ. ಈಗ ನೋಡಿ, ಕಾಲು ಚರ್ಮ ಕೂಡ ಬಂದಿದೆ, ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸರ್ವ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ಇದಕ್ಕೆ ಲಾಸ್ಟಲ್ಲಿ ಮೆಣಸು, ಉಪ್ಪು ಅಥವಾ ನಿಂಬೆಹಣ್ಣು ಏನು ಬೇಕೋ ಅದನ್ನು ಎಕ್ಸ್ಟ್ರಾ ಫ್ಲೇವರ್ ಹಾಕ್ಕೊಳ್ಬೋದು. ಈಗ ಕಾಲಿನ ಸೊಪ್ಪು ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.